द्वितीयं ब्रह्मचारिणीं तृतीयं चन्द्रघण्टेति पुष्पाण्डेति चतुर्थकम् पञ्चमं स्कन्दमातेति षष्ठं कात्यायनेति च सप्तमं कालरात्रीति महागौरीति चाष्टमम् नवमं सिद्धिदात्री च नवदुर्गाः प्रकीर्तिता ಮೂರು ಕಣ್ಣೋನು ಹುಲಿಯ ಚರ್ಮ ಹೊದ್ದೋನು ಮೂರು ಲೋಕಾನೆ ಅವನ ಕೈಲಿ ಹಿಡ್ದೋನು ಭಂಗಿ ಸೆದೋನು ವಿಷವ ನುಂಗಿ ಹಾಕೋನು ಗಂಗೆಯನ್ನೇ ತಲೆಯ ಮ್ಯಾಲೆ ಹೊತ್ತಿಕೊಂಡೋನು ಹರ ಹರ ರುದ್ರನೇ ಮಹಕರಿ ಕಾಲನೆ ಆರಂಭ ಅಂತ್ಯ ನೀನೆ ಎಲ್ಲ ಲೋಕಕ್ಕೆ ಕೈಲಾಸ ವಾಸನೆ ತ್ರಿಶೂಲ ಧಾರನೆ ನಿನ್ನ ನಾಮ ಜಪ ಒಂದೇ ಸಾಕು ಜೀವಕ್ಕೆ ಓಂ ನಮಃ ಶಿವಾಯ 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 यजामहे सुगन्धि पुष्टिवर्धनम् उर्वारुकमिव बन्धनान् मृत्योर्मुक्षीयामाम् ॐ त्र्यम्बकं यजामहे सुगन्धि पुष्टिवर्धनम् उर्वारुकमिव बन्धनान् मृत्योर्मुक्षीयामामृतात् ಏ ನಿನ್ನಾಟ ಬಲ್ಲೋರು ಯಾರಿಹರು ಹೇಳು ಏ ನಿನ್ನಿಚ್ಛೆಯಂತೆ ನಮ್ಮೆಲ್ಲರ ಬಾಳು ಮುಕ್ಕೋಟಿ ದೇವ್ರೂನು ನಿನ್ನಲ್ಲೇ ಇಹರು ಏ ಮುಕ್ತಿಗೆ ದಾರಿಯೂ ನಿನ್ನ ಈ ಹೆಸರು ಉಂಟಾಗಿಂತ ಹಾಕೋನು ದುಲ್ಟಾಗಿಲ್ಟ ಹಚ್ಚೋನು ಶಂಭೋ ಶಿವಶಂಕರನೇ ಮಹಾದೇವನೇ ಓಂ ನಮಃ ಶಿವಾಯ 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 ಮೂರು ಕಣ್ಣೋನು ಹುಲಿಯ ಚರ್ಮ ಹೊದ್ದೋನು ಮೂರು ಲೋಕಾನೆ ಅವನ ಕೈಲಿ ಹಿಡ್ದೋನು ಭಂಗಿ ಸೆದೋನು ವಿಷವ ನುಂಗಿ ಹಾಕೋನು ಗಂಗೆಯನ್ನೇ ತಲೆಯ ಮ್ಯಾಲೆ ಹೊತ್ತಿಕೊಂಡೋನು ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಓ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಫೇಮಸ್ಸು ಆಗೋದ್ನೆಲ್ಲ ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ
ಇರ್ಲ ಬೆಳಗ 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 ನೋಡ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಕೊಟ್ಟಂತಹ ಒಂದು ಅದ್ಭುತ ಸಾಧನೆ. ಇಂತಹ ಯೋಗವನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ಮೈಗೂಡಿಸಿಕೊಂಡಂತಹ ಕುಮಾರಿ ಸೃಷ್ಟಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವಳ ಒಂದು ಸಾಧನೆ ಹೀಗೆ ಶಿಖರದೆತ್ತರಕ್ಕೆ ಏರಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಶ್ರೀಗಳಿಂದ ಶ್ರೀರಕ್ಷೆಯನ್ನ ಪಡೆಯಬೇಕಾಗಿ ವಿನಂತಿ. ಪರಮ ಪೂಜ್ಯ ಜಗದ್ಗುರುಗಳವರ ಪಾದಾರವಿಂದರಿಗೆ ನಮಸ್ಕರಿಸ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹರಗುರು ಸ್ವಾಮೀಜಿಗಳಿಗೆ ಮತ್ತು ಇಲ್ಲಿರುವ ಎಲ್ಲ ಶರಣರಿಗೆ ನಮಸ್ಕಾರಗಳು. ಈಗ ಬಹಳಷ್ಟು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈ ಅದ್ಭುತವಾಗಿ ಯೋಗ ಪ್ರದರ್ಶನ ನೀಡಿದ ಬಾಲಕಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ರೋಮಾಂಚನಕಾರಿ ಒಂದು ಚಮತ್ಕಾರ ರೀತಿಯಲ್ಲಿ ಯೋಗವನ್ನು ನಮ್ಮ ಮುಂದೆ ಪ್ರದರ್ಶಿಸಿದ ಆ ವಿದ್ಯಾರ್ಥಿಯ ಭವಿಷ್ಯ ಉಜ್ವಲವಾಗಲಿ. ಪೂಜ್ಯ ಜಗದ್ಗುರುಗಳ ಆಶೀರ್ವಾದ ಸಹ ಆಗಿದೆ. ಈಗ ಸಮಯ ಆಗಿರೋದ್ರಿಂದ ಒಂದೆರಡು ಮಾತುಗಳನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ನಡೆದಾಡುವ ದೇವರು ಚರಂತೆಪ್ಪಜ್ಜ ಪೂಜ್ಯ ಶ್ರೀಗಳ ಕುರಿತು 2 ಸಂಪುಟಗಳಲ್ಲಿ ನಮ್ಮ ಪಾಟೀಲ್ ಗುಡೂರವರು ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಶ್ರೀಮಠದಿಂದ. ಆ ಪುಸ್ತಕವನ್ನು ಕುರಿತು ಬರೆದಿರ್ತಕ್ಕಂತಹ ಲೇಖಕರುಗಳನ್ನು ಸಂಗ್ರಹಿಸಿ ಇವತ್ತು ಈ ಪುಸ್ತಕ ಬಿಡುಗಡೆ ಆಯಿತು. ನಿಜಕ್ಕೂ ನಮ್ಮ ಭಿಕ್ಷಾವತಿ ಮಠರು ಸಮಗ್ರವಾಗಿ ಆ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮನಮುಟ್ಟುವ ಹಾಗೆ ನಿಮ್ಮ ಮುಂದೆ ಮಂಡಿಸಿದ್ದಾರೆ. ನಾನು ಆ ಕುರಿತು ಮತ್ತೆ ಪುನರುಚ್ಚಾರಣೆ ಮಾಡಲಿಕ್ಕೆ ಹೋಗಲ್ಲ. ಒಂದು ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೀನಿ. ನಮ್ಮ ಒಟ್ಟಿಗೆ ಇದ್ದಂಥ ಪರಮ ಪೂಜ್ಯರು ನಾವು ಅವರಿದ್ದಾಗ ಅವರ ವ್ಯಕ್ತಿತ್ವ ನಮಗೆ ಗೊತ್ತಾಗಲಿಲ್ಲ. ಈಗ ಆ ಸಂಪುಟಗಳನ್ನು ನೋಡಿದ ಮೇಲೆ ನಮ್ಮ ಮಧ್ಯೆ ಇದ್ದಂಥ ಪೂಜ್ಯರನ್ನು ನಾವು ಹೆಚ್ಚು ಸ್ವೀಕರಿಸಲಿಲ್ಲ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಕಾಡ್ತಾ ಇದೆ. ನಾವೆಲ್ಲ ವಿದ್ಯಾರ್ಥಿ ದೇಶ ಇದ್ದಾಗ ನಮ್ಮೂರಿಗೆ ನಮ್ಮ ಮನೆಗಳಿಗೆ ಬಂದು ಅವರ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಮತ್ತು ಇಡೀ ಆ ಪುಸ್ತಕದಲ್ಲಿ ಪವಾಡಗಳಲ್ಲ ಅವರು, ಮತ್ತು ಯಾವುದೇ ಶ್ರೀಮಂತರ ಪರವರಿಗೆ ಪವಾಡ ಮಾಡಿದವರಲ್ಲ, ಬಡವರು ರೈತರ ಪರವಾಗಿ ಹೆಚ್ಚು ಕಾಳಜಿಯನ್ನು ಹೊಂದಿ ಅವರ ಏಳಿಗೆಗಾಗಿ ಮಾಡಿರ್ತಕ್ಕಂಥ ಆಶೀರ್ವಾದವೇ ಇವತ್ತು ನಮಗೆ ಪವಾಡವಾಗಿ ಅದು ಕಾಣ್ತಾ ಇದೆ. ಅದರಲ್ಲಿ ಅಕ್ಷರ ಸಹ ಅಷ್ಟು ಪವಾಡಗಳನ್ನು ಅನ್ನೋದಕ್ಕಿಂತ ಪೂಜ್ಯರ ಕಾರ್ಯಗಳನ್ನು ಪಾಟೀಲ್ರವರು ಒಂದು ಮುಂದಿನ ತಲೆಮಾರು ಮರೆತು ಹೋಗಬಹುದಂಥ ಕಾರ್ಯಗಳನ್ನು ಸಮಗ್ರವಾಗಿ ದಾಖಲಿಸಿ ಒಂದು ಮಹತ್ತರವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ತಾವೆಲ್ಲ ಓದಬೇಕು. ನಾನು 2 ಸಂಪುಟಗಳನ್ನು ಸಮಗ್ರವಾಗಿ ಓದಿದಾಗ ನಮ್ಮ ಮಧ್ಯೆ ಇದ್ದಂಥ ಒಬ್ಬ ಅವರ ಸ್ವಾಮೀಜಿ ಮತ್ತು ಸಂಸಾರಿಗಳಾಗಿ, ಮಕ್ಕಳನ್ನು ಹೆತ್ತು ಶಿಕ್ಷಕರಾಗಿ, ಅದು ಎಲ್ಲದಕ್ಕಿಂತ ಕೃಷಿಕರಾಗಿ, ಅದು ಎಲ್ಲದಕ್ಕಿಂತ ಸಮಾಜಮುಖಿ ಕಾರ್ಯಗಳನ್ನು ಅವರು ಪವಾಡಗಳ ಮೂಲಕ ಮಾಡಿ ತೋರಿಸಿದ್ದಾರೆ. ನಾವು ಅವುಗಳನ್ನು ಪವಾಡ ಅಂತ ಕರಿತೇವೆ ಹೊರತು ಅವರು ಪವಾಡ ಅಂತ ಎಂದೂ ಹೇಳಿಲ್ಲ. ಅಂಥ ಕಾರ್ಯಗಳನ್ನು ಮರೆತು ಹೋಗಬಹುದಾದಂಥದ್ದನ್ನು ಸಮಗ್ರವಾಗಿ ಅಕ್ಷರಶಃ ದಾಖಲಿಸಿ ನನಗೆ ಆಶ್ಚರ್ಯ ಆಯ್ತು. ಅಂಥ ಕಾರ್ಯ ಮಾಡಲಿಕ್ಕೆ ಬಹಳ ತಾಳ್ಮೆ ಮತ್ತು ಕ್ಷೇತ್ರ ಕಾರ್ಯದ ಅವಶ್ಯಕತೆ ಇದೆ. ಅಂಥ ಕಾರ್ಯವನ್ನು ನಮ್ಮ ಪಾಟೀಲರು ಸಮರ್ಥವಾಗಿ ಮಾಡಿದ್ದಾರೆ. ಅಂತಹ ಸಂಪುಟಗಳನ್ನು ಶ್ರೀಮಠದಿಂದ ಪ್ರಕಟಿಸಿ ಒಂದು ಮುಂದಿನ ತಲೆಮಾರಿಗೆ ಚರಿತ್ರೆಯಾಗಿ ಉಳಿಯುವಂಥ ಕಾರ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಶ್ರೀಗಳು ಮಾಡಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಷ್ಟ ಹೇಳಿ ಹೆಚ್ಚು ಇನ್ನೂ ಮಾತಾಡಬಹುದಿತ್ತು, ಆದರೆ ಸಮಯದ ಅಭಾವದಿಂದ 1-2 ನಿಮಿಷ ನನಗೆ ಅವಕಾಶ ಕೊಟ್ಟು ಇಂಥ ವೇದಿಕೆ ಕರೆದು ಬಹಳ ಮುಖ್ಯವಾಗಿ ಇವತ್ತು ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪಾಜಿಯವರಿಗೆ ಈ ಚರಂತಾಚಾರ್ಯ ಪ್ರಶಸ್ತಿಯನ್ನು ಕೊಟ್ಟದ್ದು ಹೆಚ್ಚು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಮತ್ತು ಅವರು ಇಷ್ಟು ಇಳಿವಯಸ್ಸಿನಲ್ಲೇ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದನ್ನು ನೋಡಿದರೆ ಅವರಿಗೆ ಧರ್ಮದ ಮೇಲೆ, ಪೂಜ್ಯರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ನಮಗೆಲ್ಲ ಗೊತ್ತಾಗುತ್ತೆ. ಅವರಿಗೂ ಇನ್ನೂ ಶತಾಯುಷ್ಯಗಳಾಗಲಿ, ಶ್ರೀಗಳ ಆಶೀರ್ವಾದ ಆಗಿದೆ. ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಚಿಕ್ಕ ಮಗುವಾಗಿದ್ದಾಗ ಅಂದರೆ 4-5ನೇ ತರಗತಿ ಓದುವಾಗ ತಮ್ಮ ತಾಯಿಯ ಜೊತೆಗೆ ಬಂದು ಚರಂತಪ್ಪಜಿಯವರ ದರ್ಶನ ಮಾಡುವಂಥ ಭಾಗ್ಯ, ಜೊತೆಗೆ ಅವರ ಪುಸ್ತಕದ
ಕುರಿತು ಬರೆಯುವಂಥ ಭಾಗ್ಯ, ಜೊತೆಗೆ ಚರಂತಾರ ಪುಸ್ತಕ ಸ್ವೀಕರಿಸಿದ ಭಾಗ್ಯ ಬಂದಿರುವಂಥ ನಮ್ಮ ತಾಯಿಯ ಆಶೀರ್ವಾದ ಅಂತೇಳಿ ನಂದಿಪುರ ಕ್ಷೇತ್ರದಲ್ಲಿ ಅವರು ಹೇಳಿದ್ರು. ಈ ಒಂದು ಪುಸ್ತಕವನ್ನು ಕುರಿತು ಪುಸ್ತಕ ಬಿಡುಗಡೆ ಮಾಡಿ ಆ ಎಲ್ಲ ಭಕ್ತಿಯ ಪೂರ್ವಕ ಅಂಶಗಳನ್ನ ಪೂಜ್ಯರ ಪಾದಕ್ಕೆ ಅರ್ಪಿಸಿರುವಂಥ ಡಾಕ್ಟರ್ ಎಂ ಶಿವಪ್ರಕಾಶ್ ಸರ್, ನಿಮಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು. ನಾಡಿನಾದ್ಯಂತ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿಷಯಗಳನ್ನು ಬಿತ್ತರಿಸಿ ರಾಷ್ಟ್ರೀಯ 4ನೇ ಅಂಗ ಎನಿಸಿಕೊಂಡಿರುವಂಥ ನಮ್ಮ ಪತ್ರಿಕಾ ಮಿತ್ರರಿಗೆ ಜಗದ್ಗುರುಗಳಿಂದ ಗುರುರಕ್ಷೆ. ಜಗದ್ಗುರುವರ ಅಪ್ಪಣೆ ಮೇರೆಗೆ ನಂದಿಪುರ ಪುಣ್ಯಕ್ಷೇತ್ರದ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಯವರಿಂದ ಧರ್ಮ ಉಪದೇಶ. ಶ್ರೀಶೈಲ ಪೀಠದ ಮಹಾಸನ್ನಿಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಿಳಕಿ ಪೂಜ್ಯರಲ್ಲಿ, ತಾವರಕೇರಿ ಪೂಜ್ಯರಲ್ಲಿ, ಕ್ಯಾರಕಟ್ಟಿ ಪೂಜ್ಯರಲ್ಲಿ, ಬಿದರಕೇರಿ ಪೂಜ್ಯರಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಎಲ್ಲ ಅತಿಥಿಗಳೇ, ಆಗಮಿಸಿದ ಸದ್ಭಕ್ತರೇ, ಮಾತೆಯರೇ, ಪತ್ರಿಕಾ ಮಾಧ್ಯಮದವರೇ, ಸಮಯದ ಅಭಾವ, ನಾನು ಎಲ್ಲರ ಹೆಸರು ಹೇಳಕ್ಕೆ ಹೋದ್ರೆ ಸಮಯ ಆಗ್ತದೆ. ಇದು ಅಜ್ಜವ್ರದ 21ನೇ ಸ್ಮರಣೋತ್ಸವ. ನಮ್ಮ ಪರಮ ಪೂಜ್ಯ ಚರಂತಪ್ಪಜ್ಜ ಮಹಾಸ್ವಾಮಿಗಳ ಸದ್ಭಕ್ತರು ಇಲ್ಲಿ ದಾವಣಗೆರೆ ಜಿಲ್ಲೆದೊಳಗೆ ಇರ್ತಕ್ಕಂಥ ಭಕ್ತರೇ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕೀರ್ತಿ ಆ ಸದ್ಭಕ್ತರಿಗೆ ಸಲ್ತತೆ. ಅದು ಭಾಳ ವಿಶೇಷತೆ. ಇನ್ನೊಂದು ವಿಶೇಷತೆ ಅಂತಂದರೆ ಶಾಮನೂರು ಶಿವಶಂಕರಪ್ಪನವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ಮತ್ತು ಜಗದ್ಗುರು ಮಹಾಸನ್ನಿಧಿಯವರು ಈ ಕಾರ್ಯಕ್ರಮಕ್ಕೆ ಬರೋ ಒಂದು ವ್ಯವಸ್ಥೆನೂ ಕೂಡ ಇರಲಿಲ್ಲ. ನಿನ್ನೆ 2-3 ಕಾರ್ಯಕ್ರಮ, ಅವನ್ನೆಲ್ಲ ಕಾರ್ಯಕ್ರಮ ಬಿಟ್ಟು ನಾವು ಅಜ್ಜವ್ರ ಗದ್ದಿಗೆ ಅರಿಕೆ ಮಾಡಿಕೊಂಡಾಗ ತಾವು ದಯಮಾಡಿಸಿದ್ರೆ ಅದಕ್ಕೊಂದು ಗೌರವ ಇರ್ತತೆ, ಗೋಪುರಕ್ಕೆ ಕಿರೀಟ ಇಟ್ಟಂಗೆ ಆಗ್ತತೆ, ತಮ್ಮ ಚಿತ್ತ ಅಂತ ಅಂದ್ವಿ ಗುರುಗಳಿಗೆ. ಅದು ಏನೋ ಅಜ್ಜನ ಕೃಪೆ ನಮ್ಮ ಮೇಲೆ ಐತೆ ಅನ್ನೋದಕ್ಕೆ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿದ್ರು. ಅವರು ದಯಮಾಡಿಸಿದ ಒಂದು ಫಲದ ಆ ರೂಪವಾಗಿ ಶಾಮನೂರು ಶಿವಶಂಕರಪ್ಪನವ್ರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರಲ್ಲ, 21ನೇ ವರ್ಷದ ಸ್ಮರಣೋತ್ಸವ ಸಾರ್ಥಕ ಆಯಿತು ಅಂಥೇಳಿ ನಾನು ಬಯಸ್ತೀನಿ. ಇನ್ನೂ ಸಾಕಷ್ಟು ನಮ್ಮ ಅಜ್ಜವ್ರ ಶಿಷ್ಯರು ಸಾಕಷ್ಟು ಜನ, ಜೊತೆಗೆ ನಮ್ಮ ಬೆಳಕಿ ಪೂಜ್ಯರು, ತಾವರಕೇರಿ ಪೂಜ್ಯರು ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಅವರು ನಮ್ಮ ಸಮಯನೂ ಜಗದ್ಗುರುಳಿಗೆ ಕೊಡೋಣ, ಅವ್ರ ಆಶೀರ್ವಾದ ಮುಖ್ಯ ಅಂಥೇಳಿ ನಾನು ಹಂಗೆ ಅಂದ್ಕೊಂಡಿದ್ದೆ. ಇಲ್ಲ, ಮತ್ತು ಜಗದ್ಗುರು ಆದೇಶ ಮಾಡಿದಕ್ಕೆ ಇಡೀ ಒಟ್ಟಾರೆ ಕಾರ್ಯಕ್ರಮ ನಭವತೋ ನ ಭವಿಷ್ಯತೆ ಅನ್ನೋ ರೀತಿಯೊಳಗೆ ಹಿಂದೆಂದೂ ಆಗಿಲ್ಲ, ಮುಂದೆ ಆಗ್ಬೋದು ಅನ್ನೋ ರೀತಿಯೊಳಗೆ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಕೀರ್ತಿ ಇಲ್ಲಿಯ ಸದ್ಭಕ್ತರಿಗೆ ಸಲ್ತತೆ. ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿಯ ಸೇವಾ ಸಮಿತಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಅಜ್ಜವರ ಸ್ಮರಣೋತ್ಸವ ಮಾಡೋದ್ರ ಮುಖಾಂತರ ದಾವಣಗೆರೆ ಜಿಲ್ಲೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಚರಂತಾರೆ ಶ್ರೀ ಪ್ರಶಸ್ತಿಯನ್ನು ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಕೊಟ್ಟರೆ ಅದಕ್ಕೊಂದು ಗೌರವ ಇರ್ತದೆ ಅಂಥೇಳಿ ನಾನು ಹೆಚ್ಚು ಮಾತನಾಡದೆ ನನ್ನೆರಡು ಮಾತುಗಳನ್ನು ಜಗದ್ಗುರು ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ದಾವಣಗೆರೆ ನಗರದ ಶ್ರೀ ಜಗದ್ಗುರು ಪಂಚಾಚಾರ್ಯ ಮಂದಿರ ಧರ್ಮ ಸಂಸ್ಥೆಯ ಲಿಂಗೈಕ್ಯ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಭಗವತ್ಪಾದಂಗಳವರ, ಲಿಂಗೈಕ್ಯ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯ ಭಗವತ್ಪಾದಂಗಳವರ ಕರ್ತೃ ಸಮಾಧಿಯ ಸಾನ್ನಿಧ್ಯದಲ್ಲಿ
ನಡೆದುಕೊಂಡು ಬರುತ್ತಿರುವ ಶ್ರೀ ಗುರು ಚರಂತಪ್ಪಜ್ಜನವರ 21ನೇ ಸ್ಮರಣೋತ್ಸವ ಹಾಗೂ ಚರಂತಾರ್ಯಶ್ರೀ ಪ್ರಶಸ್ತಿ ಪ್ರದಾನ ಮುಂತಾದ ಕಾರ್ಯಕ್ರಮಗಳ ಅಂಗವಾಗಿ ಜರುಗುತ್ತಾ ಇರುವ ಈ ಧರ್ಮ ಸಮಾರಂಭದಲ್ಲಿ ಸಮ್ಮುಖ ಸ್ಥಾನದಲ್ಲಿ ಉಪಸ್ಥಿತರಿದ್ದು ಸಮಯ ದಾನವನ್ನು ಮಾಡಿರುವಂತಹ ಶಿವಮೊಗ್ಗ ಭಾಗದಲ್ಲಿ ಧಾರ್ಮಿಕ ಬೆಳಕನ್ನು ನೀಡ್ತಾ ಇರುವಂತಹ ಬೆಳಕಿಯ ಶ್ರೀಗಳವರೇ, ವಿದ್ವಾಂಸರು ಕ್ರಿಯಾಶೀಲರೂ ಆದ ತಾವರೆಕೆರೆ ಶಿಲಾಮಠದ ಶ್ರೀಗಳವರೇ, ಈ ಎಲ್ಲ ಕಾರ್ಯಕ್ರಮಗಳ ಸಂಘಟಕರು, ಕ್ರಿಯಾಶೀಲರು, ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ಜನಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ನಿರಂತರ ತೊಡಗಿಸಿಕೊಂಡಿರುವಂತಹ ನಂದಿಪುರ ಪುಣ್ಯಕ್ಷೇತ್ರದ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ, ಸುಮಿತಾನಂದ ಸ್ವಾಮಿಗಳವರೇ, ಪ್ರಪ್ರಥಮ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ದಾವಣಗೆರೆ ನಗರದ ಶಾಸಕರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರೂ ಆದ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ವಿಶೇಷವಾದ ತಮ್ಮ ಮಾತುಗಳನ್ನು ಹಂಚಿಕೊಂಡಿರುವಂತಹ ಖ್ಯಾತ ಸಾಹಿತಿಗಳು, ಲೇಖಕರು, ವಾಗ್ಮಿಗಳು ಆದ ಎಚ್ ಎ ಭಿಕ್ಷಾವರ್ತಿ ಮಠರವರೇ, ಎಸ್ ವಿ ಪಾಟೀಲ್ ಗುಂಡೂರವರೇ, ಸುಂದರ ಸಂಗೀತವನ್ನು ನೀಡಿರುವಂತಹ ದೇವೇಂದ್ರ ಕುಮಾರ್ ಪತ್ತಾರ್ ಅವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನುಳಿದ ಎಲ್ಲ ಗಣ್ಯರೇ, ಮಾನ್ಯರೇ, ಸುದ್ದಿ ಮಾಧ್ಯಮಗಳ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ನಂದಿಪುರದ ಲಿಂಗೈಕ್ಯ ಚರಂತಪ್ಪನವರನ್ನು ಕೇಂದ್ರವಾಗಿರಿಸಿಕೊಂಡು ಶಾಮನೂರು ಶಿವಶಂಕರಪ್ಪನವರಿಗೆ ಅವರ ಹೆಸರಿನಿಂದ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಪ್ರಸ್ತುತ ನಂದಿಪುರ ಮಠದ ಶ್ರೀಗಳು ಮತ್ತು ಲಿಂಗೈಕ್ಯ ಚರಂತಜ್ಜನವರ ಶಿಷ್ಯರೆಲ್ಲ ಸೇರಿಕೊಂಡು ತೀರ್ಮಾನವನ್ನು ಮಾಡಿ ಅದನ್ನು ನಂದಿಪುರದಲ್ಲಿ ಮಾಡೋದು ಬೇಡ, ದಾವಣಗೆರೆ ನಗರದಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ತೀರ್ಮಾನವನ್ನು ಮಾಡಿ ಲಿಂಗೈಕ್ಯ ಉಭಯ ಜಗದ್ಗುರುಗಳವರ ಸಮಾಧಿಯ ಸಾನ್ನಿಧ್ಯದಲ್ಲಿ ನೆರವೇರಿಸ್ತಾ ಇರೋದು ನಿಜಕ್ಕೂ ಒಂದು ಉತ್ತಮವಾಗಿರುವಂಥ ನಿರ್ಣಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.
ಲಿಂಗೈಕ್ಯ ಚರಂತಜ್ಜನವರು ಒಬ್ಬ ಅಪರೂಪದ ಲೀಲಾಮೂರ್ತಿಗಳು. ಹಲವಾರು ಪವಾಡಗಳನ್ನು ಮೆರೆದವರು. ತನ್ಮೂಲಕ ಅನೇಕ ಭಕ್ತರ ಕಲ್ಯಾಣವನ್ನು ಮಾಡಿರುವಂತಹ ಅಪರೂಪದ ಒಬ್ಬ ತಪಸ್ವಿಗಳು. ನಮ್ಮ ಭಿಕ್ಷಾವರ್ತಿ ಮಠರು ಪವಾಡಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದರು. ಒಬ್ಬ ಮನುಷ್ಯನಲ್ಲಿ ಅಲೌಕಿಕವಾಗಿರುವಂತಹ ಶಕ್ತಿ ಯಾವಾಗ ಪ್ರಾಪ್ತಿಯಾಗುತ್ತೆ ಅಂದರೆ, ಯಾವಾಗ ಮನುಷ್ಯ ತನ್ನ ಮಮಕಾರದ ಪರಿಧಿಯನ್ನು ಕಿತ್ತೆಸೆದು ತಾನು ಮತ್ತು ತನ್ನದು ಅನ್ನುವಂಥ ಭಾವನೆಯನ್ನೆಲ್ಲ ದಾಟಿ ತನ್ನನ್ನು ತಾನು ಪ್ರಕೃತಿಗೆ ಮತ್ತು ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾನೋ, ಆವಾಗ ಪ್ರಕೃತಿ ಮತ್ತು ಪರಮಾತ್ಮ ತನ್ನಲ್ಲಿರುವ ಶಕ್ತಿಯನ್ನು ಅವರಿಗೆ ಧಾರೆ ಎರಿತಾವೆ. ಯಾವಾಗ ಪರಮಾತ್ಮ ಮತ್ತು ಪ್ರಕೃತಿಗಳು ತನ್ನಲ್ಲಿರುವಂಥ ಸಾಮರ್ಥ್ಯವನ್ನು ಯಾವ ವ್ಯಕ್ತಿಗೆ ಧಾರೆ ಎರಿತಾರೋ, ಆ ವ್ಯಕ್ತಿಯಿಂದ ಅನೇಕ ಲೀಲೆಗಳು, ಪವಾಡಗಳು, ಅಘಟಿತ ಘಟನಾ ಶಕ್ತಿಗಳು ಈ ಪ್ರಪಂಚದಲ್ಲಿ ನೆರವೇರ್ತಾವೆ. ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ನಮ್ಮ ಕಣ್ಮುಂದೆ ಇರುವಂತಹ ಪ್ರಕೃತಿಯಂತಹ ಪವಾಡವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದ ಬಹಳ ದೊಡ್ಡ ಪವಾಡ ಪುರುಷ ಯಾರು ಅಂದರೆ ಈ ಪ್ರಕೃತಿನೇ. ಪ್ರಕೃತಿನೇ ಬಹಳ ದೊಡ್ಡ ಲೀಲಾ ಪುರುಷ. ಸ್ವಲ್ಪ ನಾವೆಲ್ಲ ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಎಷ್ಟು ಅದ್ಭುತವಾದ ಶಕ್ತಿಯನ್ನು ಈ ಪ್ರಕೃತಿ ಹೊಂದಿದೆ ಅನ್ನೋದು ನಮಗೆಲ್ಲ ಅರ್ಥ ಆಗುತ್ತೆ. ಒಂದೇ ಭೂಮಿ, ಒಂದೇ ಮಣ್ಣು, 1 ಎಕರೆ ನೆಲದೊಳಗನ ಎಷ್ಟೆಲ್ಲ ಕಾಳುಗಳನ್ನು ನೀವು ಬಿತ್ತೀರಿ, ಆದರೆ ಆ ಎಲ್ಲ ಕಾಳುಗಳಿಗೆ ಅದಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳನ್ನು ಒದಗಿಸಿ ಬೇರೆ ಬೇರೆ ಗಿಡಗಳಲ್ಲಿ ಬೇರೆ ಬೇರೆ ಹೂವುಗಳನ್ನು, ಬೇರೆ ಬೇರೆ ಕಾಯಿಗಳನ್ನು, ಬೇರೆ ಬೇರೆ ಹಣ್ಣುಗಳನ್ನು ಕೊಡುವಂತಹ ಪ್ರಕೃತಿಯ ವೈವಿಧ್ಯತೆ ಯಾರಲ್ಲಿದೆ? ಕೇವಲ ಪ್ರಕೃತಿಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ನಾವು ಇವತ್ತು ವಿಜ್ಞಾನ ಎಷ್ಟೇ ಮುಂದುವರೆದದ ಅಂದರೂ ಕೂಡ, ತಂತ್ರಜ್ಞಾನ ಬೇಕಾದಷ್ಟು ಸಾಧನೆಯನ್ನು ಮಾಡಿದೆ ಅಂದ್ರೂ ಕೂಡ, ಮಣ್ಣು ಮತ್ತು ನೀರನ್ನು ಬಿಟ್ಟು ಯಾವ ಒಂದು ಹಣ್ಣನ್ನು ಸೃಷ್ಟಿ ಮಾಡಲಿಕ್ಕೆ, ಯಾವ ಒಂದು ಕಾಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಮಾಡೋಕ್ಕಾಗತ್ತ? ಮಾಡಲಿಕ್ಕಾಗೋದಿಲ್ಲ. ಮಣ್ಣು, ನೀರು, ಗಾಳಿ ಬಿಟ್ಟರೆ ಏನನ್ನು ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ. ಆಮೇಲೆ ಯಾವುದೇ ಒಂದು ವಸ್ತುವನ್ನು ನೀವು ಆಕಾಶದಲ್ಲಿ ತೇಲಿ ಬಿಟ್ಟರೆ ನಿಲ್ಲಂಗಿಲ್ಲ. ಭೂಮಿಯ ಗುರುತ್ವಾಕರ್ಷಣೆ ಅದನ್ನು ಸೆಳೀತದ, ತಕ್ಷಣ ಆ ವಸ್ತು ಕೆಳಗಡೆಗೆ ಬೀಳ್ತದೆ. ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಆದರೆ ಸಮುದ್ರದ ನೀರು ಆವಿಯಾಗಿ ಎಷ್ಟು ಟನ್ ನೀರು ಮ್ಯಾಲೆ ನಿಂದಿರ್ತದೆ, ಯಾರು ಅದನ್ನು ಹಿಡ್ಕೊಂಡು ನಿಂತಾರ? ಎಲ್ಲ ಕಡೆಗೂ ಅದು ಸಂಚರಿಸ್ತದ, ಎಲ್ಲಿ ಬೇಕಲ್ಲೇ ನೀರನ್ನು ಕೊಡ್ತದೆ. ಅಷ್ಟೇ ಅಲ್ಲ, ಆ ನೀರುಗಳ ಜೊತೆಗೆ ಅನೇಕ ಜೀವ ಜಂತುಗಳು ಕೂಡ ಕೆಳಗೆ ಬೀಳ್ತಾವೆ. ಎಲ್ಲಿಂದ ಬರ್ತಾವೆ, ಹೆಂಗೆ ಬೀಳ್ತಾವೆ, ಎಕಡೆ ಬೀಳ್ತಾವೆ ಏನೂ ಗೊತ್ತಿಲ್ಲ.
ಕೆಲವೊಂದು ಭೂಮಿ ಮೇಲೆ ಮಳೆ ಹುಳುಗಳು ಬಿದ್ದಿರುವಂಥದ್ದನ್ನು ನೀವೆಲ್ಲ ಗಮನಿಸ್ತೀರಿ. ಎಲ್ಲಿಂದ ಬಂದು ಅವು? ವಸ್ತುತಃ ವಿಚಾರ ಮಾಡಿದರೆ ಮಳೆ ಹುಳುಗಳು ಮಣ್ಣಿನಾಗ ಇರ್ತಾವೆ. ಮಳೆಯಾಗ ಎಲ್ಲಿಂದ ಬಿದ್ದು ಅವು? ಯಾರು ಅವನು ಸೃಷ್ಟಿ ಮಾಡಿ ಕೆಳಗೆ ಹಾಕಿದರು? ಯಾವುದು ಗೊತ್ತಾಗಂಗಿಲ್ಲ. ಪ್ರಕೃತಿಯ ಲೀಲೆಗಳನ್ನು ನಾವು ಗಮನಿಸಂಗಿಲ್ಲ ಅಷ್ಟ. ಪ್ರಕೃತಿಯಲ್ಲಿ ಎಂಥ ಲೀಲಾ ವೈಭವ ಅದ ಅಂದ್ರೆ ಅದರಂಥ ಲೀಲಾ ವೈಭವ ಯಾರ ಹತ್ರನೂ ಯಾವಾಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹಿಮಾಲಯದ ಕಡೆಗೆ ಏನಾದರೂ ವಿಸಿಟ್ ಮಾಡಿದ್ರ, ಅಲ್ಲೇ ಕೇದಾರ್ನಾಥನ ಹೆಸರು ನೀವು ಕೇಳಿರಿ, ಆಮೇಲೆ ಬದ್ರಿನಾಥನ ಹೆಸರು ನೀವೆಲ್ಲ ಕೇಳಿರಿ. ಕೇದಾರ್ನಾಥಗೆ ಹೋಗ್ಬೇಕಾದ್ರೆ ಗೌರಿ ಕುಂಡ ಅಂತ ಬರ್ತದೆ ಮೊದಲು. ಆ ಗೌರಿ ಕುಂಡದಿಂದನೇ ಮ್ಯಾಲೆ ಹತ್ತಿ ಕೇದಾರೇಶ್ವರನಿಗೆ ಹೋಗ್ಬೇಕಾಗ್ತದೆ. ಆ ಗೌರಿ ಕುಂಡದಲ್ಲಿ ನೀವು ಹೋದ್ರೆ ಮೈ ಕೊರೆಯುವ ಚಳಿ, ಆ ಚಳಿಯೊಳಗೆ ಬಿಸಿನೀರಿನ ಬುಗ್ಗೆಗಳು ಬರ್ತಾವೆ. ಬಿಸಿನೀರು ಎಲ್ಲಿಂದ ಬರ್ತಾವೆ? ಹೆಂಗೆ ಬಿಸಿನೀರು ಬರ್ತಾವೆ? ಬದ್ರಿನಾಥಕ್ಕೆ ಹೋದ್ರೆ ಅಲ್ಲಿ ಬಿಸಿನೀರು ಎಷ್ಟು ತೀವ್ರವಾಗಿರ್ತಾವ ಅಂತ ಕೇಳಿದ್ರೆ, ನೀವೇನಾದರೂ ಒಂದು ಅರಿವಿಯೊಳಗೆ ಅಕ್ಕಿಯನ್ನು ಹಾಕಿ ಒಂದು ಅರ್ಧ ಗಂಟೆ ಆ ನೀರಿನೊಳಗೆ ಇಟ್ರಿ ಅಂದ್ರೆ ಆ ಬಟ್ಟೆಯೊಳಗೆ ನೀವು ಹಾಕಿ ನೀರಿನೊಳಗೆ ಇಟ್ಟಿರುವಂಥ ಅಕ್ಕಿ ಕುದ್ದು ಅನ್ನ ಆಗ್ತದೆ. ಅಷ್ಟು ತೀವ್ರವಾಗಿ ಕುದಿಯುವಂಥ ನೀರು ಬದ್ರಿನಾಥೊಳಗೆ ಬರ್ತಾವೆ. ಆ ಬದ್ರಿನಾಥೊಳಗೆ ಹೆಂಗಿರ್ತದೆ ಅಂದ್ರೆ ಸುತ್ತಮುತ್ತೆಲ್ಲ ಬರ್ಫ್ ಬಿದ್ದಿರ್ತದೆ, ಮೈ ಕೊರೆಯುವಂಥ ಚಳಿ. ನೀವು ಅಲ್ಲಿರೋ ನೀರು ಕಾಸ್ಕೊಳ್ಳಾರ್ದನ ಕುಡಿಯೋಕೆ ಸಾಧ್ಯ ಇಲ್ಲ. ಅಂತಹ ತಂಪು ಪ್ರದೇಶದಲ್ಲೂ ಕೂಡ ಬಿಸಿನೀರು ಬರ್ತಾವೆ. ಹೆಂಗೆ ಬರ್ತಾವೆ? ಎಲ್ಲಿಂದ ಬರ್ತಾವೆ? ಏನೂ ಗೊತ್ತಾಗಂಗಿಲ್ಲ. ಹಿಂಗೆ ಪ್ರಕೃತಿಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಹೋದ್ರೆ ಪ್ರಕೃತಿ ಬಹಳ ದೊಡ್ಡ ಲೀಲಾಶಕ್ತಿಯನ್ನು, ಪವಾಡ ಶಕ್ತಿಯನ್ನು ಹೊಂದಿರುವಂತಹ ಸಂಗತಿ. ಆ ಪ್ರಕೃತಿ ಯಾರ ಮೇಲೆ ಕೃಪೆಯನ್ನು ತೋರ್ತದನೋ ಅವರು ಕೂಡ ಪವಾಡ ಪುರುಷರಾಗ್ತಾರೆ, ಮಹಾತ್ಮರಾಗ್ತಾರೆ, ಲೀಲಾ ಪುರುಷರಾಗ್ತಾರೆ. ನಮ್ಮ ಚರಂತಜ್ಜನವರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲ ದುಃಖವನ್ನು, ಸಮಸ್ಯೆಗಳನ್ನು ಬದಿಗೊತ್ತಿ ಆ ಜಗನ್ಮಾತೆಯನ್ನೇ ತನ್ನ ತಾಯಿ ಅಂತ ಎಂದು ಭಾವಿಸ್ಕೊಂಡ್ರು, ಆವಾಗ ಆ ಜಗನ್ಮಾತೆ ಅವರಿಗೆ ಅಪರೂಪದ ಆಶೀರ್ವಾದವನ್ನು ಮಾಡ್ತಾಳೆ. ಜಗನ್ಮಾತೆ ಅಂದರೆ ಪ್ರಕೃತಿಯ ಮತ್ತೊಂದು ರೂಪನೇ. ಯಾವಾಗ ಅವಳ ಅನುಗ್ರಹ ಅವರಿಗೆ ಆಗುತ್ತೋ ಆವಾಗಿನಿಂದ ಅವರ ಲೀಲೆಗಳು ಚಾಲುವಾಗ್ತವೆ. ಅವರ ಮೂಲಕ ಲೀಲೆ ಆಗ್ತಾ ಇದೆ ಅಂದರೆ ಪ್ರಕೃತಿನೇ ಅವರ ಮೂಲಕ ಅನಂತ ಲೀಲೆಗಳನ್ನು ಮಾಡಿ ಅವರನ್ನು ಈ ಮಟ್ಟಕ್ಕೆ ಆ ಪ್ರಕೃತಿ ಬೆಳೆಸಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಅರ್ಥೈಸಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಚರಂತಜ್ಜನವರು ಪ್ರಕೃತಿಯ ದೈವೀಯ ಆ ಶಕ್ತಿಯನ್ನು ಸಮಾಜಮುಖಿಯಾಗಿ ವಿನಿಯೋಗ ಮಾಡಿದರು. ಬಹಳಷ್ಟು ಜನ ಲೀಲಾ ಪುರುಷರು, ಸಿದ್ಧಿ ಪುರುಷರು ಕೆಲವೊಮ್ಮೆ ತಮ್ಮ ಸಿದ್ಧಿಯನ್ನು, ತಮ್ಮ ದೈವಿ ಶಕ್ತಿಯನ್ನು ಕೋಪಕ್ಕೆ, ಸ್ವಾರ್ಥಕ್ಕೆ, ಅಹಂಕಾರಕ್ಕೆ, ದರ್ಪಕ್ಕೆ ವಿನಿಯೋಗ ಮಾಡ್ತಿರ್ತಾರೆ. ನನ್ನ ಮಾತು ಕೇಳಲಿಲ್ಲ ಅನ್ನೋ ಕಾರಣಕ್ಕೊಮ್ಮೆ ಶಾಪ ಕೊಟ್ಟು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ಆದರೆ ಚರಂತಜ್ಜನವರ ನೀವು ಲೀಲೆಗಳನ್ನು ಅವಲೋಕನ ಮಾಡಿದ್ರೆ ಅವರು ಎಂದೂ ಕೂಡ ತಮ್ಮ ಲೀಲೆಗಳನ್ನು, ತಮ್ಮ ಶಕ್ತಿಯನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡಂಥವರಲ್ಲ, ಬದಲಾಗಿ ಪರೋಪಕಾರಕ್ಕಾಗಿ ತಮ್ಮ ದೈವಿ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡವರು ಅನ್ನುವಂಥದ್ದನ್ನು ಈ ಮೂಲಕ ನಾವೆಲ್ಲ ಅರ್ಥೈಸಿಕೊಳ್ಬೇಕು. ಅಂತೇನೆ ಅವ್ರ ಲಿಂಗೈಕ್ಯರಾಗಿ 2 ದಶಕಗಳು ಕಳೆದ್ರೂ ಕೂಡ ಇವತ್ತು ಅವರನ್ನು ನಾವು ನೆನಪಿಸ್ಕೊಳ್ತೇವೆ. ಮಹಾ ಬೆಳಕು ಅನ್ನೋ ಕೃತಿ ಮೂಲಕ
ಅವರನ್ನು ಪರಿಚಯ ಮಾಡ್ಕೊಳ್ತೀವಿ. ಅವರು ಗೈದಿರುವಂಥ ಲೀಲೆಯನ್ನು ಓದಿ ಆಶ್ಚರ್ಯಚಕಿತರಾಗ್ತೀವಿ ಅಂದ್ರೆ ಅವರ ಶಕ್ತಿ ಎಷ್ಟು ದೊಡ್ಡದು ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತದೆ. ಅಂಥ ಒಬ್ಬ ಲೀಲಾ ಪುರುಷರ ಹೆಸರಿನಿಂದ ಇವತ್ತು ಚರಂತ ಆಚಾರ್ಯ ಅನ್ನುವಂಥ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿರುವಂಥದ್ದು ಅಭಿನಂದನೀಯವಾದದ್ದು, ಶ್ಲಾಘನೀಯವಾಗಿರುವಂಥದ್ದು. ಆ ಮೊದಲನೇ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಅಂತ ನೀವೆಲ್ಲ ವಿಚಾರ ಮಾಡಿದಾಗ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಕೊಟ್ಟರೆ ಅದು ಯೋಗ್ಯ ಆಗುತ್ತೆ ಅನ್ನುವಂಥದ್ದನ್ನು ತೀರ್ಮಾನ ಮಾಡಿ ಇವತ್ತು ಅವರನ್ನು ಆ ಪ್ರಶಸ್ತಿಗೆ ಆಯ್ಕೆ ಮಾಡಿರುವಂಥದ್ದು ಕೂಡ ಅತ್ಯಂತ ಯೋಗ್ಯವಾಗಿರುವಂಥ ಆಯ್ಕೆಯಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಕೂಡ ಚರಂತಜ್ಜನವರು ದೈವಿ ಶಕ್ತಿಯನ್ನು ಅವ್ಯಕ್ತವಾಗಿ ಪಡ್ಕೊಂಡು ಸಮಾಜಕ್ಕೆ ವಿನಿಯೋಗ ಮಾಡಿಕೊಂಡ್ರೆ ಶಾಮನೂರು ಶಿವಶಂಕರಪ್ಪನವರು ಆ ದೈವಿ ಶಕ್ತಿಯನ್ನು ಪ್ರಕಟ ರೂಪದಿಂದ ಪಡ್ಕೊಂಡು ಪ್ರಕಟವಾಗಿ ದಾನ ಧರ್ಮಾದಿಗಳ ಮೂಲಕ ಸಮಾಜ ಸೇವೆಯನ್ನು ಮಾಡುವಂತಹ ಒಬ್ಬ ಅಪರೂಪದ ಸಮಾಜ ಜೀವಿಗಳು. ಇವತ್ತವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಕೆಲವು ವರ್ಷಗಳ ಹಿಂದೆ ಒಂದು ಭಾಳ ಕೆಟ್ಟ ಪರಿಸ್ಥಿತಿ ಬಂದು ಒದಗಿತ್ತು. ಈ ಸಮಾಜವನ್ನು ಇಬ್ಬಾಗ ಮಾಡುವಂತಹ ಒಂದು ಹುನ್ನಾರ ನಡೀತು. ಆದರೆ ಆ ಸಂದರ್ಭದಲ್ಲಿ ಈ ಸಮಾಜ ಇಬ್ಬಾಗ ಆಗದ ರೀತಿಯಲ್ಲಿ ಒಂದು ದೊಡ್ಡ ಬಂಡೆಯಂತೆ ನಿಂತ್ಕೊಂಡು ಅವರು ಯಾರು ಅಂದರೆ ಅದು ಶಾಮನೂರು ಶಿವಶಂಕರಪ್ಪನವರು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಯಾವಾಗ ಸಮಾಜಕ್ಕೆ ಧಕ್ಕೆಯಾಗೋ ಸಂದರ್ಭ ಬರುತ್ತೋ ಆವಾಗೆಲ್ಲ ತಮ್ಮ ಸ್ವಹಿತವನ್ನು ಬಿಟ್ಟು ಪಾರ್ಟಿ ಪಂಗಡ, ತಮ್ಮ ಪಕ್ಷ, ತಮ್ಮ ಸರ್ಕಾರ ಅನ್ನುವಂಥದ್ದನ್ನು ಎಲ್ಲವನ್ನು ಕೂಡ ಮರೆತು ಮೊದಲು ನನ್ನ ಸಮಾಜ, ಆಮೇಲೆ ಉಳಿದದ್ದು ನಂದು ಎಲ್ಲವೂ ಅನ್ನುವಂತಹ ನಿಲುವನ್ನು ತಾಳಿರುವಂತಹ ಒಬ್ಬ ಅಪರೂಪದ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಪ್ರಸಂಗ ಬಂದ್ರೆ ತಮ್ಮ ಪಕ್ಷದ ಸರ್ಕಾರ ಇದ್ದಾಗಲೂ ಕೂಡ ಸಮಾಜಕ್ಕೇನಾದರೂ ತೊಂದರೆ ಬಂತು ಅಂದರೆ ಆ ಸರ್ಕಾರದ ವಿರುದ್ಧವೂ ಕೂಡ ಮಾತನಾಡಿದ ಅನೇಕ ಉದಾಹರಣೆಗಳು ಇರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂದರೆ ಇತ್ತೀಚೆಗೆ ಏನು ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಆ ಜಾತಿ ಗಣತಿಯನ್ನು ಪ್ರಕಟ ಮಾಡಬೇಕನ್ನುವಂತಹ ಕಾರ್ಯ ಏನು ನಡೀತಾ ಇದೆ, ಅದರ ವಿರುದ್ಧ ಧ್ವನಿ ಎತ್ತಿ ಇದು ಸರಿಯಾದ ಕ್ರಮದಲ್ಲಿ ಆಗದೇ ಇರುವಂತಹ ಗಣತಿ ಆಗಿದೆ, ಅದಕ್ಕೆ ಇದನ್ನು ಮತ್ತೊಮ್ಮೆ ಮಾಡಿ ಆ ನಂತರ ಪ್ರಕಟ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂಥದ್ದು ನಿಜಕ್ಕೂ ಸ್ತುತ್ಯವಾಗಿರುವಂಥ ಕಾರ್ಯ. ಇವತ್ತು ನಾವಾದರೂ ಕೂಡ ಅವರ ಆ ನಿಲುವನ್ನು ಸ್ವಾಗತಿಸ್ತೇವೆ, ಆ ನಿಲುವನ್ನು ಬೆಂಬಲಿಸ್ತೇವೆ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಸರ್ಕಾರ ತರಾತುರಿಯಲ್ಲಿ ಜಾತಿ ಗಣತಿಯನ್ನು ಮಾಡಿ ಅನೇಕರದ ಆಕ್ಷೇಪ ಇದೆ. ಏನು ಅಂದ್ರೆ ಎಲ್ಲರನ್ನು ವಸ್ತುನಿಷ್ಠಾಗಿ ವಿಚಾರ ಮಾಡೇ ಇಲ್ಲ. ಜಾತಿ ಗಣತಿ ಮಾಡೋ ಕಾಲಕ್ಕೆ ಎಲ್ಲರನ್ನು ಕೇಳಿ ಆಮೇಲೆ ಅದನ್ನು ಗಣತಿ ಮಾಡಬೇಕು. ಹಂಗೆ ಒಂದು 50% ಜನರನ್ನು ಕೂಡ ಪರಿಪೂರ್ಣವಾಗಿ ಕೇಳಿಲ್ಲ. ಹಾಗಿದ್ದಾಗ ಅದು ವಾಸ್ತವಿಕ ಜಾತಿ ಗಣತಿ ಆಗೋದಿಲ್ಲ. ಇವತ್ತು ನಮ್ಮನ್ನು ಯಾರೂ ಕೇಳಿಲ್ಲ. ಹಿಂಗೆ ಕೇಳದೇ ಇರುವಂಥವ್ರು ಬಹಳ ಜನ ಉಳ್ಕೊಂಡಾರ. ಹೀಗಿದ್ದಾಗ ಅದು ವಸ್ತುನಿಷ್ಠವಾಗಿರುವಂಥ ಗಣತಿ ಆಗೋದಿಲ್ಲ. ಆ ಗಣತಿಯನ್ನು ಸಮಾಜ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಅಂಥ ಸಾಹಸವನ್ನು ಕೈಬಿಟ್ಟು ಇವತ್ತು ಸರ್ಕಾರ ಸೂಕ್ತವಾಗಿ, ಸೂಕ್ಷ್ಮವಾಗಿ, ಪ್ರಾಮಾಣಿಕವಾಗಿ, ಯಾವುದೇ ಪೂರ್ವಾಗ್ರಹ ಪೀಡಿತ ಮನೋಭಾವನೆಯನ್ನು ಇರಿಸಿಕೊಳ್ಳಾರ್ದೇ ವಸ್ತುನಿಷ್ಠವಾಗಿ ಗಣತಿಯನ್ನು ಮಾಡಲಿಕ್ಕೆ
ಯೋಜನೆಯನ್ನು ಹಾಕ್ಕೊಂಡು ಎಲ್ಲರನ್ನೂ ಕೂಡ ಸರಿಯಾಗಿ ಸಂಪರ್ಕ ಮಾಡೋದರ ಮೂಲಕ ಮತ್ತೊಮ್ಮೆ ಮರು ಗಣತಿಯನ್ನು ಮಾಡಿದ್ದಾದರೆ ಅದನ್ನು ನಾವು ಸ್ವಾಗತಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಹೀಗೆ ಸಮಾಜದ ಪ್ರತಿ ಹಂತದಲ್ಲಿ ಸಮಾಜಕ್ಕಾಗಿ ಬಲವಾಗಿ ನಿಂತುಕೊಂಡಿರುವಂತಹ ಸ್ಯಾಮನೂರು ಶಿವಶಂಕರಪ್ಪನವರಿಗೆ ಮೊದಲನೆಯ ಚರಂತಜ್ಜನವರ ಪ್ರಶಸ್ತಿಯನ್ನು ಕೊಡಮಾಡಿರುವಂತಹದ್ದು ಉತ್ತಮವಾಗಿರುವಂಥ ಆಯ್ಕೆ ಅನ್ನುವಂಥ ಮಾತನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಇಂತಹ ಒಂದು ಅಪೂರ್ವವಾದ ಯೋಜನೆಯನ್ನು ಹಾಕಿಕೊಂಡು ಇವತ್ತು ಅದನ್ನು ಸಾಕಾರಗೊಳಿಸಿರುವಂಥ ಕೀರ್ತಿ ನಮ್ಮ ನಂದೀಪುರದ ಶ್ರೀಗಳವರಿಗೆ ಸಲ್ಲಬೇಕಾಗಿರುವಂತಹದ್ದು. ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಯಾವಾಗಲೂ ಒಂದಿಲ್ಲ ಒಂದು ಒಳ್ಳೆಯ ಕಾರ್ಯದೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥವ್ರು. ಅವ್ರು ಖಾಲಿ ಕುಂತದ ನೋಡಿಲ್ಲ ನಾವು. ಪಾದರಸದಂತೆ ಎಲ್ಲ ಕಡೆಗೆ ಸಂಚಾರ ಮಾಡಿ ಸಮಾಜ, ದೇಶ, ಕೃಷಿ, ಹಸು, ಗೋವು ಇತ್ಯಾದಿಗಳನ್ನು ದೇಶೀಯ ವೈಭವವನ್ನು ಹೆಚ್ಚಿಸೋದಕ್ಕಾಗಿ ನಿರಂತರ ಶ್ರಮ ಪಡ್ತಾ ಇರುವಂತಹ ಒಬ್ಬ ಅಪರೂಪದ ಶ್ರೀಗಳವರು. ಬಹುತೇಕ ಅವ್ರ ಕನಸೇನಿತ್ತು ಅಂದ್ರೆ ಒಂದು ಹಳ್ಳಿಯೊಳಗೆ ಈ ಕಾರ್ಯಕ್ರಮ ಆಗಬಾರ್ದು, ಒಂದು ಜಿಲ್ಲಾ ಕೇಂದ್ರದೊಳಗೆ ಈ ಕಾರ್ಯಕ್ರಮ ಆಗಬೇಕು ಅನ್ನುವಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಂಗಲವನ್ನು ಹಾರೈಸಿ, ನಮ್ಮ ಅನೇಕ ಸಾಹಿತಿಗಳು, ಸಂಗೀತ ಕಲಾವಿದರು, ಆಮೇಲೆ ಅನೇಕ ನಮ್ಮ ಕೊಟ್ರೇಶ್ವರವರ ಕಾರ್ಯಕ್ರಮ ಕೂಡ ಆಗಬೇಕಾಗಿದೆ. ಆದರೆ ನಮ್ಮ ಪತ್ರಕರ್ತರು ಭಾಳ ಹೊತ್ತಿನಿಂದ ಬಂದಿರೋಣದರಿಂದ ಅವರ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಆ ನಂತರ ನಮ್ಮ ಕೊಟ್ರೇಶ್ವರ ಕಾರ್ಯಕ್ರಮವನ್ನು ನಿವಾಂತ ಕೂತ್ಕೊಂಡು ಎಲ್ಲರೂ ಕೇಳೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಶೀರ್ವಚನದ ಮೂಲಕ ಸಾಂಕೇತಿಕವಾಗಿ ಸಂಪನ್ನಗೊಳಿಸಿ ಪುನಃ ಅವ್ರ ಕಾರ್ಯಕ್ರಮವನ್ನು ನೀವೆಲ್ಲ ಕೇಳಲಿಕ್ಕೆ ಅವಕಾಶ ಇರ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸೂಚಿಸಿ, ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸರ್ವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ, ಇವತ್ತು ನಮ್ಮ ಬಿಳಕಿಯ ಶ್ರೀಗಳವರು, ತಾವರ್ಕೆರೆ ಶ್ರೀಗಳವರು ಕೂಡ ಈ ವೇದಿಕೆಗೆ ಆಗಮಿಸಿ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿದವರಾಗಿದ್ದಾರೆ. ಅನೇಕ ಗಣ್ಯರು ಕೂಡ ಆಗಮಿಸಿದ್ದಾರೆ. ಅವರಿಗೆ ತಮಗೆ ಎಲ್ಲರಿಗೂ ಕೂಡ ಶುಭವನ್ನು ಆಶಿಸಿ ಪ್ರತಿ ವರ್ಷ ಉತ್ತರೋತ್ತರವಾಗಿ ಈ ಪ್ರಶಸ್ತಿಯ ವೈಭವ ಇನ್ನೂ ವ್ಯಾಪಕವಾಗಿ ಬೆಳೆಯೋದ್ರ ಮೂಲಕ ನಂದೀಪುರದ ಕೀರ್ತಿ ಅದು ಬಾನೆತ್ತರಕ್ಕೆ ಬೆಳಗಲಿ ಹಾಗಂತ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್. ಇದು ನಿಮ್ಮದೇ ಧ್ವನಿ.